ಹೇಳಿ ಹೋಗು ಕಾರಣ. ಇದು ಪ್ರೀತಿ ಮತ್ತು ಮೋಸದ ಆಳ ಅಂತರಾಳಗಳ ಅನಾವರಣ. ವರ್ಷದ ಹಿಂದೆಯೇ ಈ ಪುಸ್ತಕವನ್ನ ಓದಿ ಮುಗಿಸಿದ್ದ. ಅದರ ಪ್ರತಿ ಹಾಳೆಗಳ ಗುಂಗಿನಿಂದ ಹೊರಬರಲು ಕೆಲ ದಿನಗಳನ್ನೇ ತೆಗೆದುಕೊಂಡಿದ್ದೆ. ಫಸ್ಟ್ ಕಾಡೋ ಪುಸ್ತಕವಾಯಿತು. ಹೌದು, ಕಾರಣ ಒಂದಲ್ಲ ಒಂದು ಹಂತದಲ್ಲಿ ಬಹುತೇಕರ ಬದುಕಿನಲ್ಲಿ ಘಟಿಸಿದ ಘಟನೆಗಳ ಗುಚ್ಛವಿದೆ. ಇಲ್ಲಿ ಹಠಕ್ಕೆ ಬಿದ್ದ ಹಿಮವಂತ ಪ್ರೀತಿಗಾಗಿ, ತಾನು ಪ್ರೀತಿಸಿದ ಪ್ರಾರ್ಥನಾಳಿಗಾಗಿ ಜಗತ್ತನ್ನೇ ಗೆಲ್ಲಲು ಸಿದ್ಧನಿದ್ದ. ಮನೆಯನ್ನ ತೊರೆದು ವೈದ್ಯಳಾಗ ಕನಸನ್ನ ಹೊತ್ತು ಚನ್ನರಾಯ ಪಟ್ಟಣದಿಂದ ಜೊತೆಗೆ ಹೆಜ್ಜೆ ಹಾಕಿದ್ದ. ಆ ಪ್ರಾರ್ಥನಾಳಿಗೆ ದೇವರೇ ಆಗಿದ್ದ. ಆ ದೇವರನ್ನು ತೊರೆಯೋ ನಿರ್ಧಾರವನ್ನ ಪ್ರಾರ್ಥನಾ ಯಾಕೆ ಮಾಡಿದ್ಲು? ಅದು ವಯಸ್ಸಿನ ಚಂಚಲತೆಯ, ಮನಸ್ಸಿನ ದುರ್ಬಲತೆಯ, ಆಸ್ತಿ ಐಶ್ವರ್ಯದ ವ್ಯಾಮೋಹವ, ಆ ಮೋಜುಗಾರನೆಡೆಗಿನ ಸೆಳೆತವ? ದೇವತೆಯಂತೆ ಅವಳನ್ನ ಕಂಡ ಹಿಮವಂತ ದೇಬುವಿನಂತೆ ಕಾಡಲಿಲ್ಲ, ರಮಿಸಲಿಲ್ಲ ಅನ್ನೋ ಕಾರಣವ? ಉತ್ತರವಿಲ್ಲ. ನನಗೊಂದು ಬದುಕು ಕೊಡ್ತೀಯಾ ಅಂತ ಕೇಳಿದ ಪ್ರಾರ್ಥನಾಳಿಗೆ ಗೊತ್ತಿಲ್ಲ, ಆದರೆ ಬದುಕು ನನಗೆ ಕೊಟ್ಟಿದ್ದನ್ನೆಲ್ಲ ನಿರ್ವಂಚನೆಯಿಂದ ನಿನಗೆ ಕೊಟ್ಟು ಬಿಡ್ತೀನಿ ಅಂದಿದ್ನಲ್ಲ ಆ ಹಿಮವಂತ. ಅಂತವನನ್ನ ಬಿಟ್ಟು ಹೋಗೋ ಕಠಿಣ ಮನಸ್ಸು ಪ್ರಾರ್ಥನಾಳಿಗೆ ಹೇಗೆ ಬಂತು? ನನ್ನನ್ನ ನಂಬಿಕೊಂಡು ಸಾವಿನ ಕೊನೆಯ ಕಿಲೋಮೀಟರ್ನವರೆಗೂ ನಡೆಯುತ್ತೀಯಾ ಅಂದಾಗ ಮೌನದಲ್ಲೇ ಪ್ರಮಾಣ ಮಾಡಿದವಳಿಗೆ ಮರೆತು ಹೋಯ್ತಾ ಆ ಮಾತು. ಹಿಮವಂತನನ್ನ ಕಂಡು ಆಚಾರ ವಿಚಾರದ ಗಂಧಗಾಳಿ ಗೊತ್ತಿಲ್ಲದ ಊರ್ಮಿಳೆ ಬದಲಾದಳು. ದೇವುವನ್ನ ಕಂಡು ಅದೆಲ್ಲವನ್ನ ಮೈಗೂಡಿಸಿಕೊಂಡಿದ್ದ ಪ್ರಾರ್ಥನಾಳು ಪರಿವರ್ತನೆಯಾದಳು. ಹಾಗಾದರೆ ಬದಲಾವಣೆಯೇ ಜಗದ ನಿಯಮವ, ಅಥವಾ ಪರಿವರ್ತನೆಯೇ ಪ್ರೀತಿಯನ್ನ ಕೊಲ್ಲುವ ಅಸ್ತ್ರವ? ಅಬ್ಬಾ, ಅದೆಷ್ಟು ಪ್ರಶ್ನೆಗಳು ಈ ಪುಸ್ತಕದುದ್ದಕ್ಕೂ ಕಾಡಿದ್ದವೋ ಲೆಕ್ಕವಿಲ್ಲ. ಒದ್ದೆಯಾದ ಹಾಳೆಗಳೇ ಹೇಳಬೇಕು ಜಾರಿದ ಕಣ್ಣ ಹನಿಯ ನೋವಿನ ತೀವ್ರತೆಯ ಕಥೆಯನ್ನೆಲ್ಲ. ಈ ಪುಸ್ತಕದ ಬಗ್ಗೆ ಗೀಚುತ್ತಾ ಹೋದರೆ ಮತ್ತೊಂದು ಪುಸ್ತಕವನ್ನೇ ಬರೆಯಬಹುದು. ಒಂದೊಮ್ಮೆ ಓದಿ ನೋಡಿ, ಆಗಷ್ಟೇ ಅದರ ಅಂತಸತ್ವದ ಅರಿವಾಗುವುದು. ಕೊನೆಯಲ್ಲಿ ಹೇಳದ ಕಾರಣ ಕಾಡಿದೆ ಅದೆಷ್ಟೋ ಓದುಗರನ್ನ. ಕಣ್ಣೀರಾಗಿವೆ ಅದೆಷ್ಟೋ ಕಣ್ಣುಗಳು ಕಂಡು ಪ್ರೀತಿಯಲ್ಲಿ ನೆಲಕಚ್ಚಿದ ಆ ಕಥಾನಾಯಕನನ್ನ.